ಪ್ರತಾಪ್ ಅವ್ರ ಬಗ್ಗೆ. ಅವ್ರ ಮೇಲೆ ಎಲ್ಲ ಥರದ ನೆಗೆಟಿವಿಟಿ ಉಂಟಾಗಿತ್ತು ಹೊರಗಡೆ. ಎಲ್ಲರೂ ಅವ್ರನ್ನ ಒಂಥರ ಬೇರೆ ಥರನೇ ನೋಡೋಕೆ ಶುರು ಮಾಡಿದ್ರು ಅವರು ಒಂದು 2 ವರ್ಷದ ಹಿಂದೆಯಿಂದ. ಸೊ ಬಿಗ್ ಬಾಸ್ಗೆ ಬಂದಮೇಲೆ ಎಲ್ಲನೂ ತಲೆ ಕೆಳಗಾಗ್ಬಿಟ್ಟಿದೆ. ಜನರ ಮನಸ್ಸಲ್ಲಿ ಏನಿತ್ತು ಅದೆಲ್ಲನೂ ಉಲ್ಟಾಗ್ಬಿಟ್ಟಿದೆ. ಬಹಳ ಅಭಿಮಾನ ಗಳಿಸಿದ್ದಾರೆ. ನಿಮ್ಗೆ ಏನಾಗ್ಬಿಟ್ಟಿದೆ ಅವ್ರ ಬಗ್ಗೆ? ಇವಾಗವರೆಗೂ ಅವ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಅದು ನನ್ನ ಪ್ರಶ್ನೆ ಥರನೇ ಐತೆ. ಗೆದ್ದಿರ್ಬೋದು. ಓಕೆ ಅಣ್ಣ, ಮುಂದಿನ ಸ್ಟೆಪ್ ಯಾವ ಥರ ಇರುತ್ತೆ? ನಿಮ್ಗೆ ರಾಜಕೀಯಕ್ಕೆ ನಾವು ಪ್ಲ್ಯಾನ್ ಇದೆ, ಸಿನಿಮಾ ಪ್ಲ್ಯಾನ್ ಇದೆಯಾ, ಅಥವಾ ಏನು ಮಾಡಬೇಕು? ಇಲ್ಲ, ಯಾವುದೇ ಕಾರಣಕ್ಕೂ ನಾನು ರಾಜಕೀಯಕ್ಕೆ ಹೋಗಲ್ಲ. ನನ್ನ ನಡೆ ಹಳ್ಳಿಕಾರ ಉಳಿಸೋ ಕಡೆ. ಇದು ಯಾವಾಗಲೂ ನನ್ನ ಇರ್ತದೆ. ಜೈ ಹಳ್ಳಿಕಾರ ಇದೆ. ರಾಜಕೀಯಕ್ಕೆ ರಾಜಕೀಯಕ್ಕೆ ಹೋದರೆ ಒಂದು 5 ಲಕ್ಷ ಓಟ್ ತಗೊಂಡ್ಬಿಟ್ಟು ಒಂದು MLA MP ಆಗಬೇಕು. ನಾನು 10 ಕೋಟಿಗೂ ಮೇಲೆ ಹೇಳ್ಬೇಕಂದ್ರೆ ಅರ್ಥ ಮಾಡಿಕೊಂಡು ಕೋಟ್ಯಾಂತರ ಓಟ್ ತಗೊಂಡು ಜನರ ಮನಸ್ಸಲ್ಲಿ ಇರೋದು ಬಿಟ್ಬಿಟ್ಟು ನಮ್ಗೆ ರಾಜಕೀಯ ಬೇಕಾ? ಇಲ್ಲ ಪಕ್ಷ ವಿರೋಧಗಳು ಮಾತಾಡ್ಕೊಂಡಿರೋಕ್ಕಾಗ್ತದ? ನಮ್ಗೆ ಬೇಕಾಗಿಲ್ಲ. ನಮ್ಮ ಜನದ ಜೊತೆ ಇರಬೇಕು, ಜನದಲ್ಲೇ ಬೆಳಿಬೇಕು, ಜನದಲ್ಲೇ ಸಾಯ್ಬೇಕು ಅಷ್ಟೇ. ಓಕೆ ಅಣ್ಣ, ಈಗ ಕಾರ್ತಿಕ್ ಅವರು ಕಪ್ಪು ಗೆದ್ದಿರ್ಬೋದು, ಆದರೆ ನೀವು ಇಡೀ ಕರ್ನಾಟಕ ಜನರು ಮನಸ್ಸನ್ನೇ ಗೆದ್ದುಬಿಟ್ಟಿದ್ದೀರಾ. ಕಪ್ಪಿಂತಲೂ ಅದೇ ಮಿಗಿಲಾದವರು. ನಿಮ್ಮ ಪ್ರಕಾರ ಬಿಗ್ ಬಾಸಲ್ಲಿ ಆ ಕಪ್ಪು ಕ್ಯಾಶ್ ಯಾರಿಗೆ ಸಿಗ್ಬೋದಿತ್ತು? ಯಾರು? ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ ನೋಡ್ರಿ. ಬಾಹುಬಲಿ ಎಕ್ಸಾಂಪಲ್ಲು. ಅಲ್ಲಿ ಚಿನ್ನದ ವಿಗ್ರಹ ಮಾಡಿ ನಿಲ್ಸಿರ್ತಾರೆ ಒಬ್ಬರದ್ದು. ಬಟ್ ಅಲ್ಲಿ ಒಂದು ಧ್ವನಿ ಅಂತ ಬಂದವಾಗ ಹಿಂದೆ ಬೇರೆ ವಿಗ್ರಹನೇ ಕಾಣಿಸ್ತಾ ಇರ್ತದೆ. ಅದು ಇವತ್ತು ಕಾಣಿಸ್ತಾ ಇತ್ತಾ? ಹಳ್ಳಿಕಾರ ಗೊತ್ತೂರು ಸಂತೋಷ ಏನನ್ನೋದು ಆ ಅಭಿಮಾನಕ್ಕೆ ನಾನು ಚಿರುರುಣಿ ಬಿಟ್ಟರೆ ಇನ್ನೊಬ್ರದ್ದು ಅವ್ರಿಗೆ ಯಾಕೆ ಕೊಟ್ಟಿಲ್ಲ, ಇವ್ರಿಗೆ ಯಾಕೆ ಕೊಟ್ಟರು ನನಗೆ ಅದ್ರ ಸಂಬಂಧ ಇಲ್ಲ. ನನಗೆ ಅದ್ರ ಬಗ್ಗೆ ಆಕ್ಷೇಪಣೆನೂ ಇಲ್ಲ. ಅದು ಯಾಕೆ ಅನ್ನೋದು ಕೂಡ ನಾನು ಹೇಳಲ್ಲ. ಸಂಬಂಧ ಇಲ್ದಿರೋ ಪ್ರಶ್ನೆಗೆ ನಾವು ಉತ್ತರನೂ ಕೊಡಲ್ಲ. ಇವಾಗ ತಗೊಂಡಿರೋರು ಡಿಸರ್ವಿಂಗ ಅಲ್ವಾ ಅದು ನನಗೆ ಗೊತ್ತಿಲ್ಲ. ಅವ್ರಿಗೆ ಸಿಕ್ಕಿರೋದು ಖುಷಿ ಐತೆ, ಒಳ್ಳೇದಾಗುತ್ತೆ ಅಷ್ಟೇ. ಓಕೆ, ಈಗ ಹಳ್ಳಿಕಾರ ರೈಸ್ ಆಯೋಜಿಸ್ಕೊಂಡಿದ್ದೀರಾ, ಅದು ಪೋಸ್ಟ್ಪೋನ್ ಆಗಿದೆ. ಒಂದಲ್ಲೇ ಆಗಬೇಕಿತ್ತು, ಪೋಸ್ಟ್ಪೋನ್ ಆಗಿದೆ. ಅದ್ರ ಬಗ್ಗೆ ಏನಿಲ್ಲ, ನಾವು ನಿಮಗೆ ಗೊತ್ತಿರ್ಬೋದು ವ್ಯವಸ್ಥೆಗಳು ನೋಡೋಣ. ಒಂದು ಊರು ನನ್ನ ಮನೆ ಹತ್ರ ನೋಡೋಕ್ಕೆ ಇಷ್ಟು 1000 ಜನ ಬರ್ತಾರೆ ಅಂದರೆ, ನಾನು ಊರುಗಳಿಗೆ ಹೋದ್ರೆ 5,000 ರಿಂದ 10,000 ಜನ ಸೇರ್ತಾರಂದರೆ, ಒಂದು ರೇಸ್ ಮಾಡಬೇಕಾದ್ರೆ ಎಷ್ಟು ಲಕ್ಷ ಜನ ಬರ್ಬೋದು, ಎಷ್ಟು ಲಕ್ಷ ಗಾಡಿ ಬರ್ಬೋದು, ಎಷ್ಟು ಲಕ್ಷ ಕಾರ್ ಬರ್ಬೋದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.